ಈ ಥರ ಎಲ್ಲನೂ ಹೊಡ್ಕೋಬೇಕು. ಇದು ಚೆನ್ನಾಗಿ ಟೇಸ್ಟ್ ಆಗಿರ್ತೈತಿ. ಇದು ನಮ್ಮ ಅಜ್ಜಿ ಕಲಿಸಿದ್ದು ನನಗೆ. ಈಗ ಇದು ನೋಡ್ರಿ, ಇದು ಆರಿಸ್ಕೋಬೇಕಿನ್ನ. ಇಷ್ಟೆಲ್ಲ ಚುರುಮುರಿದು ಮಿಕ್ಸ್ ಆಯಿತು ಬೆಲ್ಲದಾಗ. ಈ ಥರ ಮಿಕ್ಸ್ ಆಗ್ಬೇಕು. ಆರಿಸ್ಕೊಂಡು ಒಂದು 10 ನಿಮಿಷ ಬಿಡ್ಬೇಕ್ರಿ ಇದನ್ನು. ಯಾಕಂದ್ರೆ ಬಿಸಿ ಬಿಸಿದಂದ್ರೆ ಭಾಳ ಸುಡ್ತೈತೆ ಕೈಗೆ. ಅದಕ್ಕೆ 10 ನಿಮಿಷ ಬಿಟ್ಟು ಕಟ್ಕೋತೀನಿ ರೀ ನಾನು. 10 ನಿಮಿಷನೂ ಬೇಡ, ಒಂದು 2 ನಿಮಿಷ ಬಿಟ್ಟರೆ ನಡಿತೈತೆ ರೀ. ಯಾಕಂದ್ರೆ 10 ನಿಮಿಷ ಅಂದ್ರೆ ಭಾಳ ಆಗ್ತೈತಿ, ಭಾಳ ಆರ್ಬಿಡ್ತೈತಿ. ಅದಕ್ಕೆ ಈ ಥರ ಇಷ್ಟಿಷ್ಟು ತೊಳೆದ್ರಿ ನೋಡಿರಿ, ಈ ಥರ ಕಟ್ಕೋಬೇಕು. ಇದು ಚುರುಮುರಿ ಉಂಡೆ ಅಂತ ನಮ್ಮ ಕಡೆ. ನೋಡಿರಿ ಎಷ್ಟು ಚಂದ ಬಂದೈತಿ. ಈಗ ಒಟ್ಟು ಕಟ್ಕೋತೀನಿ ರೀ. ನೋಡಿರಿ ಈ ಥರ ಕಟ್ಕೋಬೇಕು ಚುರುಮುರಿ ಉಂಡಿನ. ನೋಡಿರಿ ಈ ಥರ ನಾವು ಫಸ್ಟ್ ಮಾಡಿಟ್ಕೊಂಡ ಈ ಥರ ಗುಂಡ್ ಮಾಡ್ಕೋಬೇಕ್ರಿ. 2-3 ದಿನ ತನಕ ಏನೂ ಆಗಂಗಿಲ್ಲ. ಸಣ್ಣ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೆ ಮಾಡಿಕೊಡ್ರಿ. ಈ ಥರ ನಾವು ಸಣ್ಣಾಗಿದ್ದಾಗ ಈ ಥರ ನಮ್ಮ ಅಜ್ಜಿಗಳು ಮಾಡಿಕೊಡ್ತಿದ್ರು, ಭಾಳ ಇಷ್ಟಪಟ್ಟು ಅವ್ರು ತಿಂತಿದ್ದೀವಿ. ನೋಡಿರಿ ಇಷ್ಟು ನೋಡಿರಿ ಈ ಥರ ಮಾಡ್ಕೊಂಡೀನಿ. 5-6 ದಿನನೂ ಇಟ್ಕೋಬೋದ್ರಿ. ಸಣ್ಣ ಮಕ್ಕಳಿಗೆ ಈ ಥರ ಮಾಡಿ ಇಟ್ಕೊಂಡ ತಿನ್ನಿಸ್ರಿ. ಇದು ಇಷ್ಟಪಟ್ಟು ತಿಂತಾವೆ. ಹೊರಗಿನ ಫುಡ್ ಭಾಳ ಡೇಂಜರ್. ಹೊರಗಿನ ಫುಡ್ ಕೊಡಬಾರ್ದು. ನಿಮ್ಗೆ ಕಲರ್ ಇಷ್ಟ ಆಯ್ತು ಅಂದ್ರೆ ಹಾಕೋರಿ. ಕಲರ್ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದ್ರೆ ಕಲರು ನನ್ನ ಚಂದಕ್ಕಷ್ಟೇ ಹಾಕ್ಕೊಂಡೀನಿ ಕಲರ್. ಇದನ್ನು ಅವಾಗ ನಾವು ಸಣ್ಣಾಗಿದ್ದಾಗ ನೋಡ್ಬೇಕ್ರಿ, ಕಲರ್ ಉಂಡಿ ಬರ್ತಿದ್ದಿದ್ರು, ತಿಂತಿದ್ದೆವು. ಈಗ ಮಾಡಿ ನೋಡಿ, ನಾನು ಕಲರ್ ಹಾಕಿ ಮಾಡೀನಿ. ನೀವು ಕಲರ್ ಸ್ಕಿಪ್ ಮಾಡ್ಕೋಬೋದು. ನಾನು ಒಂದು ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಮೆತ್ತಗಾತಾವು. ಮಸ್ತ್ ಆಗ್ಯಾವ ಚುರುಮುರಿ ಉಂಡಿ. ಈ ಚುರುಮುರಿ ಉಂಡಿ ರೆಸಿಪಿ ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಐತಿ, ಹೋಗಿ ನೋಡ್ಕೋಬೋದ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಥ್ಯಾಂಕ್ ಯು.